ಓ ಏನ್ ಗೌರಿ ಎದ್ ಕುಕ್ಕ ಬಿಟ್ಟಿದ್ಯಾ? ಸೊಂಟ ನೋವು ವಾಸಿ ಆಯ್ತಾ? ಈಗ ಆರಾಮಾಗಿ ನಡಿಬೋದಾ ನೆಟ್ಟಿಗೆ? ಹ ಹ್ಞೂ ಕಣ್ರಿ, ವಾಸಿ ಆಯ್ತು. ಇವಾಗ ಒಂದ್ ಸ್ವಲ್ಪ ನೆಟ್ಟಗ್ ನಡಿಬೋದು, ಅಷ್ಟೇನ್ ನೋವೇನು ಇಲ್ಲ. ವಾಸಿ ಆಯ್ತು ಹೆಂಗೋ ರೀ. ನೀವು ನನಗೆ ಎಣ್ಣೆ ಹಚ್ಚಿ ನೀವದು ಅದೆಲ್ಲ ಮಾಡಿದ್ಕೆ ಬೇಗ ಹುಷಾರಾದೆ. ನೀವಿರ್ಲಿಲ್ಲ ಅಂದ್ರೆ ನಾನು ಏನಾಗ್ತಿದ್ನೋ ಏನೋ. ಎಲ್ಲ ನಿಮ್ ದಯೆಯಿಂದ ಕಣ್ರಿ. ನೀವೆಷ್ಟು ಒಳ್ಳೆಯವರು. ನಾನು ಎಷ್ಟು ಇಷ್ಟಪಡ್ತೀರಾ, ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಕಾಳಜಿಯಿಂದ ನೋಡ್ಕೊಂತೀರಾ. ನಿಮ್ ಪ್ರೀತಿಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ ಕಣ್ರಿ. ಎಲ್ಲ ನಿಮ್ ದಯೆ. ನನಗೊಂದು ಹೊಸ ಜೀವನ ಕೊಟ್ರಿ. ಈಗ ನನ್ನ ಸೊಂಟ ನೋವ ಸರಿ ಆಗೋ ಥರ ನೋಡ್ಕೊಂಡ್ರಿ. ನಾನು ಹೆಂಡ್ತಿ ಅಲ್ವಾ? ಗಂಡ ಹೆಂಡ್ತಿ ಅಂದಮೇಲೆ ಕಷ್ಟ ಬಂದಾಗ ಒಬ್ರಿಗೊಬ್ರು ಆಗಬೇಕು. ನನಗೇನಾದರೂ ಆಗಿದ್ರೆ ನೀನು ನೋಡ್ಕೊಂತಿದ್ದೆ ಅಲ್ವಾ? ನೀನು ನನ್ನ ಅದೇ ಥರ ನೋಡ್ಕೊಂತಿದ್ದೆ ಅಲ್ವಾ? ಹ್ಞೂ ಕಣ್ರಿ. ಅಯ್ಯೋ, ಅದಕ್ಕಿಂತ ಹೆಚ್ಚಾಗೆ ನೋಡ್ಕೊಂತಿದ್ದೆ. ನೀವು ನನ್ನ ಎಷ್ಟು ನೋಡ್ಕೊಂಡಿದ್ರೋ ಅದಕ್ಕಿಂತ ಡಬ್ಬಲ್ ನಿಮ್ಮನ್ನ ಬೇಗ ಹುಷಾರಾಗೋ ಥರನೇ ನೋಡ್ಕೊಂತಿದ್ದೆ. ನೀವು ಅಂದರೆ ನನಗೂ ಅಷ್ಟೇ ಪ್ರೀತಿ. ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತೋ ಅಷ್ಟೇ ಪ್ರೀತಿ ನನಗೂ ಐತೆ. ನಾವು ಯಾವಾಗಲೂ ಇದೇ ಥರ 100 ವರ್ಷ ಜೀವನ ಮಾಡಬೇಕು ಕಣ್ರಿ. ನಾನು ನೀವು ಇಬ್ರು ಸುಖವಾಗಿರ್ಬೇಕು. ನೀವು ಯಾವಾಗಲೂ ಆರಾಮಾಗಿ ಯಾವ ಕಾಯಿಲೆ ಇಲ್ದಂಗೆ ಇರಬೇಕು ಅನ್ನೋದೇ ನನ್ನ ಆಸೆ. ದೇವ್ರ ಹತ್ರ ಯಾವಾಗಲೂ ನನ್ನ ಗಂಡಗೆ ಆರೋಗ್ಯ ಆಯಸ್ಸು ಕೊಡಪ್ಪ ದೇವ್ರೇ ಅಂತಾನೆ ಕೇಳ್ಕೊಂತೀನಿ. ಹೌದಾ? ಮತ್ತೆ ಇನ್ನೇನು ಬೇಡ್ಕಮಲ್ವಾ? ಇನ್ನೇನು ಬೇಕ್ರಿ? ನಾನು ನೀವು ಇಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅಯ್ಯೋ, ನಮಗೂ ಒಂದು ಮಗು ಬೇಕಲ್ಲ ಗೌರಿ. ಬೇಡವಾ? ಮಗು ಕೊಡ್ತಾನೆ. ಒಳ್ಳೇದ್ ಮಾಡ್ದವ್ರಿಗೆ ಕೊಡಲ್ಲ. ಇನ್ನ ಊರ ಹಾಳು ಮಾಡೋರ್ಗೆ, ಕಂಡರ ಮನೆ ಹಾಳು ಮಾಡಕ್ ಹೋಗೋರ್ಗೆ ಕೊಡ್ತಾನ ದೇವ್ರು. ಯಾವುದೇ ಕಾರಣಕ್ಕೂ ಕೊಡಲ್ಲ. ನಿಯತ್ತಾಗಿರ್ಬೇಕು, ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡಕ್ ಆಗಿದ್ರು ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು. ಅತ್ತೆ, ಏನತ್ತೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನು ಯಾರು ಹಾಳು ಮಾಡಿದ್ದಾರೆ? ಯಾರು ಕಂಡರ ಮನೆ ಹಾಳು ಮಾಡ್ತಾ ಇದ್ದಾರೆ? ನಾವೇನೋ ಗಂಡ ಹೆಂಡತಿ ಮಾತಾಡ್ತಾ ಇದ್ರೆ ನೀನೊಬ್ಬ ಶಿವ ಪೂಜೆಗೆ ಕಳ್ಳಿ ಬಿಟ್ಟಂಗೆ ಬಂದ್ಬಿಡ್ತೀಯಲ್ಲ. ಎಲ್ಗೋ ಹೋಗಿದ್ದಾಳು. ಸ್ವಲ್ಪ ಹೊತ್ತು ಹೊರಗೆ ಇರ್ಬೇಕಂಬದ್ ಗೊತ್ತಾಗಲ್ವಿ? ಗಂಡ ಹೆಂಡತಿ ಏನೋ ಮಾತಾಡ್ತಾ ಇದ್ದಾರಲ್ಲ ಅಂತಾನ. ಅಯ್ಯೋ, ನಾನು ನಿನಗೆಲ್ಲ ಕಣಮ್ಮ ಹೇಳಿದ್ದು. ಅಲ್ಲಿ ಯಾರೋ ಆಗ ಅವಳು ಸಾವಿತ್ರಿ ಮಾತಾಡ್ತಿದ್ಲು. ನನಗೊಂದು ಮಗನಾದ್ರೂ ಇದ್ದಿದ್ರೆ ನೋಡ್ಕೊಂಬೋದು, ಯಾರೂ ಇಲ್ಲ ಅಂತಿದ್ಲು. ಅದಕ್ಕೆ ಹೇಳ್ತಿದ್ದೆ ಅಷ್ಟೇನೆ. ಅವಳು ಕಂಡರ ಮನೆ ಹಾಳು ಮಾಡಕ್ ಹೋಗ್ತಾಳಲ್ಲ, ಅದಕ್ಕೆ ಬಡ್ಡಿ ತಿಂದು ಬಡ್ಡಿಯನ್ನು ದುಡ್ಡು ಯಾರಿಗೂ ಕೊಡಲ್ಲ, ಮೋಸ ಮಾಡ್ತಾಳೆ. ತುಂಬಾ ಸಾಲ ಮಾಡ್ಕೊಂಡವಳೆ. ಅವಳಿಗೆ ಮಕ್ಕಳಾಗೋ ಅಂದ್ರೆ ಇನ್ನೆಲ್ಲ ಆಗ್ತವೆ. ಅದಕ್ಕೆ ಹೇಳ್ತಿದ್ದೆ ಅಷ್ಟೇನೆ. ಅತ್ತೆ, ಅವಳಿಗೆ ಗಂಡನೇ ಇಲ್ಲ. ನಿನ್ ಮಗು ಎಲ್ಲಿಂದ ಬರುತ್ತೆ? ಸುಮ್ಮನೆ ನನಗೆ ಹೇಳಿದ್ದು ಅಂತನಾ ಹೇಳ್ರಿ. ಸುಮ್ಮನೆ ಸುತ್ತಿ ಬಳಸಿ ಯಾರ್ಯಾರಿಗೂ ಹೇಳ್ತಾರ ಹೇಳಕ್ ಬರ್ಬೇಡ್ರಿ. ನೋಡ್ರಿ, ನಿಮ್ಮ ಅಮ್ಮಯ್ಯ ಹೆಂಗ್ ಮಾತಾಡ್ತಾರೆ. ನಮ್ಗೆ ಮಗು ಆಗೋದು ಅವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಏನತ್ತೆ, ಅಲ್ಲ ನಿಮ್ಗೆ ಮೊಮ್ಮಗುನ ಎತ್ಕೋಬೇಕು, ಆಟ ಆಡಿಸ್ಬೇಕು, ನಿಮ್ಮ ವಂಶ ಮುಂದಕ್ಕೆ ಹೋಗ್ಬೇಕು ಅಂತನಾ ಅನ್ಸಲ್ವಾ? ನೀವೇ ಹಿಂಗ್ ಮಾತಾಡಿದ್ರೆ ಕಂಡರ್ ಬಿಟ್ಬಿಡ್ತಾರ. ಅಲ್ಲ, ಗಂಡ ಅಲ್ಲ ಅವಳು ಹೇಳಿದ್ದು. ಅವಾಗ ಗಂಡ ಇದ್ದಾಗ ಆಗಿದ್ರೆ ಹೆಂಗೋ ನನ್ಗೆ ಒಬ್ರು ಇದ್ದಂಗೆ ಆಗೋದು ಮನೆಯಾಗೆ. ಒಂದ್ ಹೆಣ್ಣೋ ಗಂಡೋ ಯಾವ್ದೋ ಆಗಿದ್ರೆ ಅಂತ ಹೇಳ್ತಿಲ್ವ? ಅದಕ್ಕೆ ಹೇಳ್ದೆ. ನನಗೂ ಮೊಮ್ಮಗುನ ಎತ್ಕೋಬೇಕು ಅನ್ನೋ ಆಸೆ ಐತಿ. ಆದ್ರೆ ಏನ್ ಮಾಡೋದು ಹೇಳು? ನಿನ್ ದಯೆಯಿಂದನ ಒಂದ್ ಮಗು ಆಗ್ಬೇಕು. ಆದ್ರೆ ಆ ದೇವ್ರ ನಮ್ಮ ಮೇಲೆ ಕರುಣೆನೇ ತೋರ್ತಾ ಇಲ್ವಲ್ಲ. ಅದ್ ಯಾವಾಗ ಆಗುತ್ತೋ ಏನ್ ಕತ್ತಿಯೋ. ನಮಗೂ ಆಗೋ ಟೈಮ್ ಬಂದ್ರೆ ಆಗ್ತೈತೆ ಬಿಡಮ್ಮ. ನೀನು ಯಾಕೆ ಸುಮ್ಮನೆ ಅದನ್ನ ತಲೆ ಕೆಡಿಸ್ಕೊಂತೀಯ? ಈಗ ಚೆನ್ನಾಗಿರ್ಬೇಕಾರೆ ಚೆನ್ನಾಗಿರೋಣ ಬಿಡು. ನನಗೂ ಆಸೆ ಐತೆ, ನಮಗೂ ಒಂದು ಮಗು ಆಗಬೇಕು. ನನ್ನ ಅಪ್ಪಯ್ಯ ಅಂತ ಕರೆಯೋಕ್ಕೆ ಒಂದು ಮಗು ಆದರೂ ಇರಲೇಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು ಹೇಳು? ಅದೆಲ್ಲ ನಮ್ಮ ಕೈಯಾಗಿಲ್ವಲ್ಲ. ಅದು ನಿಮ್ಮ ಅಮ್ಮಗೆ ಅರ್ಥ ಆಗಲ್ಲ ಕಣ್ರಿ. ನೋಡ್ರಿ ಹೆಂಗ್ ಮಾತಾಡ್ತಾರೆ ಅಂತಾನ. ಕೆಲವರು ಅತ್ತೆಯರು ನನ್ನ ಸೊಸೆಗೆ ಯಾಕೋ ಮಗು ಆಗ್ಲಿಲ್ಲ, ಬಸ್ರಿ ಆಗ್ಲಿಲ್ಲ ಅಂತ ಹೇಳಿ ದೇವ್ರಿಗೆಲ್ಲ ಆರ್ಕೆ ಮಾಡ್ಕೊಂಡು ಯಾರನ್ನ ಪಂಡಿತ್ರನ್ ಕೇಳ್ಕೊಂಡು ಅದು ಇದು ಮಾಡ್ತಾರೆ. ಆದ್ರೆ ನಮ್ಮತ್ತೆ ಏನು ಮಾಡಂಗಿಲ್ಲ. ನಾನು ನಿನ್ ನೋಡ್ಕೊಂಡಿದ್ರೆ ನೀನೆಲ್ಲಮ್ಮ ಚೆನ್ನಾಗಾಗ್ತಿದ್ದೆ. ಒತ್ತೊತ್ತಿ ಸರಿಯಾಗಿ ಅಡಿಗೆ ಮಾಡಿ ಇಟ್ಟಿದೆ. ಅದಕ್ಕೆ ನೀನು ಬೇಗ ಹುಷಾರಾಗಿ ಓಡಾಡಂಗಾಗಿದ್ಯಾ. ನಾನು ಇಲ್ದಿದ್ರೆ ನೀನೇ ಇರ್ತಿರ್ಲಿಲ್ಲ. ಯೋಚನೆ ಮಾಡು. ಅದೇನೋ ನಿಜ ಕಣಮ್ಮ. ನೀನು ಟೈಮಿಗೆ ಅಡುಗೆ ಮಾಡಿ ಇವಳನ್ನ ಚೆನ್ನಾಗಿ ನೋಡ್ಕೊಂಬಕ್ಕೆ ಚೆನ್ನಾಗಿ ಹುಷಾರಾದ್ಲು ಬೇಗ. ಸರಿ, ನಾನು ಹೊಲ ಕಡೆಗೆ ಹೋಗ್ಬತ್ತೀನಿ. ಅವಳಿಗೇನಾದ್ರು ಊಟಕ್ಕೆ ಬೇಕಂದ್ರೆ ಇಕ್ಕೊಡು. ಅಯ್ಯೋ, ಚೆನ್ನಾಗಿದ್ದಾಳೆ ಇವಾಗ. ಇಕ್ಕೊಂಡು ಉಮ್ತಾಳೆ ಬಿಡು. ನೀನು ಹೋಗ್ಬರೋಗಿ ಹೋಗಿ. ಅಮ್ಮ ಗೌರಿ, ಅಡುಗೆ ಮಾಡಿದ್ದೀನಿ, ಇಕ್ಕೊಂಡು ಉಂಡು ಮನಿಕೊಂಬಿಡು. ನನಗೆ ಹೊಟ್ಟಸ್ತಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕತ್ತೆ. ನೀನು ಇಲ್ಲೇ ಇರು, ಮನೆ ಹತ್ರನೇ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರ್ತೀನಿ. ನಾನು ಅರಕೆ ಮಾಡ್ಕೊಂಬಂದಿದ್ದೆ. ಬರ್ತೀನಪ್ಪ ದೇವ್ರೆ ಅಂತಾನ. ಈಗ ಚೆನ್ನಾಗಿದ್ದೀನಲ್ಲ, ಹೋಗಿ ಒಂದು 10 ರೂಪಾಯಿ ಉಂಡೆಗೆ ಹಾಕಿ ಕೈ ಮುಗ್ದು ಬರ್ತೀನಿ. ಸರಿ ಅಮ್ಮ, ಆಯ್ತು, ಹೋಗಿ ಬರೋಗು. ಅಲ್ಲ, ಮೊಮ್ಮಗು ಆಗ್ಲಿಲ್ಲ ಅಂತ ನಾ ಚಿಂತೆ ಇಲ್ಲ. ಹೆಂಗ್ ಅನಿಸ್ತಾರೆ ನೋಡು. ಕೇಳಿದ್ರೆ ಸಾವಿತ್ರಿಗೆ ಹೆಂಗೆ ಹಿಂಗೆ ಅಂತ ಸುಳ್ಳು ಹೇಳ್ತಾರೆ ನಮ್ಮ ಅತ್ತೆ. ನನಗೂ ಆಗುತ್ತೆ, ಅವಾಗ ಹೇಳ್ತೀನಿ. ಏನು ಜಿಲೇಬಿ, ಎಲ್ಲಿಗೆ ಹೋಗ್ತೀಯಾ? ಎಲ್ಲೂ ಇಲ್ಲ ಕಣಕ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ. ಮನೆ ಹತ್ರ ಹೋಗೋಣ ಅಂತ ಹೋಗ್ತಿದ್ದೆ. ನೀನೆಲ್ಲಿಗೆ ಹೋಗಿದ್ದೆ?
ನಾನು ಎಮ್ಮಿಗೆ ಒಂದಿಷ್ಟು ಹುಲ್ ತರನ ಅಂತಾನ ಹೋಗ್ತಾ ಇದ್ದೀನಮ್ಮ. ಹಂಗೆ ದೇವಸ್ಥಾನ ಕೈ ಮುಗ್ದು ಹೋಗಿ ನಮ್ಮ ಹೊಲ ಕಡೆಗೆ ಹೋಗಿ ಒಂದಿಷ್ಟು ಹುಲ್ ಕಿತ್ಕೊಂಡು ಬರ್ಬೇಕಮ್ಮ. ನಮ್ಮ ಎಮ್ಮೆನು ಈಲಾಗೈತಿ ಇವಾಗ. ಅದಕ್ಕೆ ಹುಲ್ಲು ಹಾಕೋಣ ಕಿತ್ಕೊಂಬಂದು ನಮ್ಮ ಅಪ್ಪಗೆ ಯಾಕ ಚೆನ್ನಾಗಿಲ್ಲ, ಇಲ್ದಿದ್ರೆ ಆ ಅಪ್ಪನೇ ಕಿತ್ಕೊಂಬರೋದು. ಮತ್ತೆ ಇನ್ನೇನಕ್ಕ ಸಮಾಚಾರ? ಏನಿಲ್ಲಮ್ಮ, ಹೇಳ್ಬೇಕು. ಹೆಂಗೋ ನಿನ್ನ ನಾದ್ನಿ ಮದ್ವೆ ಆಯ್ತು, ನಮ್ಮನ್ನ ಯಾರು ಕರೀದಂಗೆ ಮದ್ವೆ ಮಾಡಿರಮ್ಮ. ಚೆನ್ನಾಗಿದ್ದಾರ? ಹ್ಞೂ ಚೆನ್ನಾಗಿದ್ದಾರೆ. ಬಂದಿದ್ರು ಹೋದ್ರು, ನಿಮ್ಮ ಅಂತಕ್ಕೇನು ಬರಲಿಲ್ಲ. ಇಬ್ರು ಬಂದಿದ್ರು, ಗಂಡ ಹೆಂಡತಿ ಹೋದ್ರು ಅವರು. ಓ ಗೌರಿ, ಏನ್ ಗೌರಿ ಎಲ್ಲಿಗೆ ಹೋಗ್ತೀಯಾ? ಎಲ್ಲೂ ಇಲ್ಲ, ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಿನ್ ಸೊಂಟ ಸರಿಯಾಗಿ ಬಿಟ್ಟಿದೆ. ಅಲ್ಲ ಗೌರಿ, ಎಮ್ಮೆ ಬರ್ತಿದೆ, ನೀನು ಹೋಗಿ ಎಲ್ಲ ನಮ್ಮ ಮಗಳಾಗ ನಿಂತ್ಕೊಬೇಕಾನೆ. ದಾರೆ ನಿಂತ್ಕೊಂಡ್ರೆ ಎಮ್ಮೆಗಳು ಇನ್ನೇನ್ ಮಾಡ್ತಾವೆ ಹೇಳು? ನೆಮ್ಮೆಮ್ಮೆನೆ ಅಂತ ಅಲ್ವೇ ನಿನಗೆ ಬುದ್ಧಿದ್ದು? ಹೌದು, ನಿನ್ ಗಂಡ ಐತಲ್ಲ ಅಯ್ಯಪ್ಪ, ಒಂದಿಷ್ಟು ನಿಟ್ಟಿಲ್ದಂಗೆ ಹೊಡ್ಕೊಂಬತ್ತೈತೆ ಅಯ್ಯಪ್ಪ. ಒಂದ್ ಸ್ವಲ್ಪ ನಾ ಎಮ್ಮೆನ ಹೊಡ್ಕೊಂಡು ಹೋಗ್ಬೇಕಾದ್ರೆ ನೆಟ್ಟಿಗೆ ಹೊಡ್ಕೊಂಡು ಹೋಗಕ್ಕೆ ಹೇಳ ಅಯ್ಯಪ್ಪಗೆ. ಬುದ್ಧಿ ನನ್ನ ಸೊಂಟ ನೋವಾಗಿತ್ತು ನೋಡು. ಒಂದು ವಾರದಿಂದನ, ಒಂದು ವಾರ ಅಲ್ಲ 15 ದಿವಸನೇ ಆಯ್ತೋ ಏನೋ. ಮನೆಗಿದ್ದಾಳು, ಎದ್ದಾಳಕ್ಕಾಗ್ತಿರ್ಲಿಲ್ಲ. ಇವತ್ತು ಒಂದ್ ಸ್ವಲ್ಪ ಪರವಾಗಿಲ್ಲ, ನೆಟ್ಟಿಗೆ ನಿಂತ್ಕೊಂಡು ಓಡಾಡ್ತಾ ಇದ್ದೀನಿ. ಒಳ್ಳೇದಾಯ್ತು ಬಿಡು. ಅಂದ್ರೆ ಏನೇ ಒಳ್ಳೇದಾಗಿದ್ದು? ನನಗೆ ಸೊಂಟ ಮುರಿದಿದ್ದೆ ಒಳ್ಳೇದಾಯ್ತು ಅಂತ ನಾನು ಹೇಳ್ತಾ ಇರೋದು. ಹಂಗಲ್ಲ ನಾನು ಹೇಳಿದ್ದು, ನಮ್ ಸೀತನ್ ಮದ್ವೆ ಆಯ್ತಲ್ವಾ, ಒಳ್ಳೇದಾಯ್ತು ಅಂತ ಹೇಳಿದೆ ಅಷ್ಟೇನೆ. ನಮ್ ಸೀತನ್ ಗಂಡ ಎಲ್ರು ಚೆನ್ನಾಗಿದ್ದಾರೆ. ಈಗ ನೀನು ಹುಷಾರಾಗಿದ್ಯಾ, ಪರವಾಗಿಲ್ಲ. ನೀನು ಚೆನ್ನಾಗಿರಮ್ಮ. ಗೊತ್ತು ಕಣೆ, ಗೊತ್ತು. ಈಗ ನನಗೆ ಹುಷಾರಿಲ್ವಲ್ಲ, ಅದಕ್ಕೆ ಸೀತನ್ ಮದ್ವೆ ಯಾವ ವಿಘ್ನನೂ ಇಲ್ದಂಗೆ ಸಲೀಸಾಗಾಯ್ತು ಅಂತನ ನೀನ್ ಹೇಳ್ತಾ ಇರೋದು. ನಿನ್ ಮಾತಿನ ಒಳಾರ್ಥ ನನಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನನಗೂ ಗೊತ್ತೈತಿ. ಹೌದು ಗೌರಿ, ನಾನು ಅದನ್ನೇ ಹೇಳಿದ್ದು. ನೀನ್ ಅದನ್ನಾದ್ರೂ ಅರ್ಥ ಮಾಡ್ಕೊಂಡಲ್ಲ ಸದ್ಯ. ನಿನ್ಗೆ ಸೊಂಟ ಮುರಿದಿದ್ದು ಒಳ್ಳೇದೇ ಆಯ್ತು ತಗ, ಇಲ್ದಿದ್ರೆ ನಮ್ ಸೀತನ್ ಮದ್ವೆನ ಹಾಳು ಮಾಡ್ತಿದ್ದೆ. ಚೆನ್ನಾಗಿದ್ದಾಗ ನೀನ್ ಎಷ್ಟು ಹಾಳು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಏನ್ ಹೇಳ್ತಾ ಇದ್ದಿ ಜಿಲೇಬಿ? ಸೀತನ್ ಮದ್ವೆ ಹಾಳು ಮಾಡಕ್ಕೆ ಗೌರಿ ಪ್ರಯತ್ನ ಪಟ್ಲಾ? ಹೆಂಗೆ? ಏನ್ ಹೇಳ್ತಾ ಇದ್ದಿ ನೀನು? ಹ್ಞೂ ಶಾಂತಕಯ್ಯ, ಇವಳೇನೆ ನಮ್ ಸೀತೆಗಿರೋ ಕಾಯಿಲೆನ ಆ ದುರ್ಗಮ್ಮಂತಾಗಿ ಹೇಳಿದ್ದು. ಆದ್ರೆ ಕಾಯಿಲೆ ನಿಂತೋಗಿರೋ ವಿಷಯ ಮಾತ್ರ ಹೇಳಿಲ್ಲ. ಕಾಯಿಲೆ ಬತ್ತಿತ್ತು ಅಂತ ಮಾತ್ರ ನಾ ಹೇಳವಳೆ. ಆದ್ರೆ ಅದಾನೆ 4-5 ವರ್ಷದ ಮುಂದೆನೇನೆ ಕಾಯಿಲೆ ಬರ್ದಂಗ ಆಗೈತಿ. ಅದನ್ನೇ ಇಟ್ಕೊಂಡು ನಮ್ ಸೀತನ್ ಮದ್ವೆನ ನಿಲ್ಸಕ್ ಪ್ರಯತ್ನ ಪಟ್ಲು ಈ ಗೌರಿ. ಅದಕ್ಕೆ ಆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ. ಎಮ್ಮೆ ರೂಪದಾಗ ಬಂದು ಇವಳು ಬುದ್ಧಿ ಸೊಂಟ ಮುರಿಯಂಗ್ ಮಾಡಿದ್ದ. ಅದಕ್ಕೆ ನಮ್ ಸೀತನ್ ಮದ್ವೆ ಆಗೋವರೆಗೂ ಹುಷಾರಾಗಲೇ ಇಲ್ಲ ಇವಳು. ಈಗ ನೋಡು, ಈಗ ಹುಷಾರಾಗವಳೆ. ಇನ್ಮೇಲೆ ಏನು ಮಾಡಕ್ಕಾಗಲ್ಲ. ಗೌರಿ ತಿಳ್ಕೊ. ಹೌದೇನಿ ಗೌರಿ, ನೀನ ಹಂಗೆ ಹೇಳಿದ್ದು ಮದ್ವೆ ನಿಲ್ಸಿ ಅಂತನ? ಕಾಯಿಲೆ ಐತೆ ಅಂತ ಅಲ್ವೇ ಗೌರಿ? ನೀನ ಆ ಮನೆಯಾಗೆ ಒಂದು 6-7 ವರ್ಷ ಸಂಸಾರ ಮಾಡಿದ್ಯಾ, ಅದಕ್ಕಾದ್ರೂ ಬೆಲೆ ಬೇಡವೇನೆ? ಪಾಪ ಅವಳು ಅತ್ಕೆ ಅಂತ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಬಳು. ನೀನೇ ಆ ಮನೆಗೆ ಇರ್ಲಾರ್ದೇನೆ ಜಗಳ ಮಾಡ್ಕೊಂಡು ಬಿಟ್ಟು ಬಂದೆ. ಈಗ ನೋಡಿದ್ರೆ ಅವಳ ಮದ್ವೆನೇ ಹಾಳು ಮಾಡಕ್ಕೆ ಹಿಂಗೆಲ್ಲ ಹೇಳ್ಕೊಂಬಂದಿದ್ಯಾ? ಅದಕ್ಕೆ ಕಣೆ ನಿನ್ಗೆ ಗೌರಿ ಒಳ್ಳೇದಾಗಲ್ಲ. ಇನ್ಮೇಲಾದ್ರೂ ಒಳ್ಳೆ ಕೆಲಸ ಮಾಡು. ಹೌದಾ, ನೀವೇನ್ ಬಾರಿ ಒಳ್ಳೆ ಕೆಲಸ ಮಾಡಿದೀರಾ? ಓಹೋ, ನಿಮ್ ಬಗ್ಗೆನು ಎಲ್ಲ ಚೆನ್ನಾಗಿ ಗೊತ್ತು. ಸುಮ್ಮನೆ ಇರ್ರಿ. ಇವಳು ಮಾತು ಕೆಟ್ಕೊಂಡು ನೀವು ನನ್ನ ಬೈಯಕ್ಕೆ ಬರಬೇಡ್ರಿ. ನೀವೆಂತವ್ರು ಅಂತ ನನಗೇನು ಗೊತ್ತಿಲ್ವಾ? ನೇತ್ರನ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಅವ್ರ ಅಮ್ಮನಿಂದ ಎಷ್ಟು ದುಡ್ಡು ಕಿತ್ಕೊಂಡಿದ್ರಿ, ದುಡ್ಡಿಗೋಸ್ಕರ ಏನೇನ್ ಮಾಡಿದ್ರಿ ಅಂತ ನನಗೂ ಚೆನ್ನಾಗಿ ಗೊತ್ತೈತಿ. ನೀವೇನ್ ಹೇಳಕ್ ಬರಬೇಡ್ರಿ, ಸುಮ್ಮನೆ ಹೋಗ್ರಿ. ಇಲ್ಲ ಇವಳ ನೋಡ್ದ ನನ್ನೇ ಬಾಯಿಗೆ ಬಂದಂಗೆ ಮಾತಾಡ್ದ. ಏನೋ ಒಳ್ಳೇದು ಹೇಳಿದ್ರೆ ನಾನು ಹೋಗಿ ನಿನಗೆ ಬುದ್ಧಿ ಹೇಳ್ತೀನಲ್ಲ. ಅದಕ್ಕೆ ಮತ್ತೆ ನಿನ್ ಜೀವನ ಹಿಂಗೆ ಹೋಗಿರೋದು. ಎರಡೆರಡು ಮದುವೆ ಮಾಡ್ಕೊಂಡು ಊರ್ ತುಂಬಾ ತಿರ್ಗಾಡ್ತೀಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದಿಲ್ವೇನೆ? ನನ್ನ ಬಗ್ಗೆ ಮಾತಾಡ್ತಾಳೆ. ನಾನು ದುಡ್ಡು ಇಸ್ಕೊಂಬ ಸುದ್ದಿ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು, ಅವ್ರು ಕೊಡ್ತಿದ್ರು ನಾವು ಇಸ್ಕೊಂಡ್ವಿ ಅಷ್ಟೇನೆ. ಏನ್ ನಿಮ್ಮಪ್ಪ ಮನೆಯಿಂದ ನಾನು ತಂದು ಕೊಟ್ಟಿದ್ದೇನೆ, ನೀನ್ ಯಾವಳೆ ಮಾತಾಡಕ್ಕೆ? ನಾನು ಯಾರ ತಗಾದ್ರೂ ದುಡ್ಡು ಇಸ್ಕೊಂತೀನಿ? ಮತ್ತೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನನಗೆ ಸಿಟ್ಟು ಬರ್ದಂಗಿರುತ್ತಾ? ನೀವೇನೇನು ಒಳ್ಳೆ ರಮ್ಮಂಗೆ ಮಾತಾಡ್ಬೇಡ್ರಿ, ಹೋಗ್ರಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗೋಳು ಹೋಗು, ನಿನ್ ಯಾವಳು ಬೇಡ ಅಂದಿಲ್ಲ. ನಾನು ಸುದ್ದಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಅಯ್ಯೋ ಹೋಗ್ಲಿ ಬಿಡಕ್ಕ, ಅವಳ ಹಂಗೇನೆ. ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಉಳ್ಕಿತ್ಕ ಬರಬೇಕು ಅಂತಾರಲ್ಲ, ಹೋಗ್ರಿ. ನಾನು ಹೋಗ್ತೀನಿ ಮಂತಕ್ಕೆ. ಸರಿ ಅಮ್ಮ, ಆಯ್ತು, ಹೋಗ್ತೀನಿ. ನೋಡಿ ಹೆಂಗ್ ಮಾತಾಡ್ತಾಳೆ. ಅದಕ್ಕೆ ಮತ್ತೆ ಸೊಂಟ ಮುರಿದಿದ್ದು. ಇನ್ನೂ ಹುಷಾರಾಗಬಾರ್ದಾಗಿತ್ತು. ಇನ್ನೊಂದು ತಿಂಗಳು ಹಂಗೆ ಹಾಸಿಗೆಗೆ ಬಿತ್ಕೋಬೇಕಾಗಿತ್ತು ಇವಳು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.